ಇಡೀ ಆನೇಕಲ್ ತಾಲೂಕಿಗೆ 30 MLD ನೀರನ್ನ ಕೊಡ್ಲಿಕ್ಕೆ ಈಗಾಗಲೇ ಟೆಂಡರ್ ಅನ್ನ ಕರೆದಿದ್ದೇನೆ. ಆನೇಕಲ್ಲು, ಬನ್ನೇರುಘಟ್ಟ, ಸರ್ಜಾಪುರ ಎಲ್ಲ ಕಡೆ ಕೂಡ ಮೆಟ್ರೋ ರೈಲನ್ನ ಒದಗಿಸಿಕೊಳ್ಳಿಕ್ಕೆ DPR ಕೂಡ ತಯಾರು ಮಾಡ್ತಾ ಇದ್ದೇವೆ. ಈಗ ಸುರೇಶ್ ಅವರು, ರಾಮಲಿಂಗಾರೆಡ್ಡಿ ಅವರು, ಶಿವಣ್ಣವರು ಮತ್ತು ನಮ್ಮ ರಮೇಶ್ ಎಲ್ಲ ಸೇರಿ ಈ ಭಾಗಕ್ಕೆ ಕಾವೇರಿ ನೀರನ್ನು ಕೊಡಬೇಕು ಅಂತ ಹೇಳಿ ನನ್ನ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಇಡೀ ಆನೇಕಲ್ ತಾಲೂಕಿಗೆ 30 MLD ನೀರನ್ನ ಕೊಡ್ಲಿಕ್ಕೆ ಈಗಾಗಲೇ ಟೆಂಡರ್ ಅನ್ನ ಕರೆದಿದ್ದೇನೆ. ನಾಳೆ ಬೆಳಗ್ಗೆ ನಮ್ಮ ಶಿವಣ್ಣನ ಕರೆಸಿ ಮಾತಾಡ್ತಾ ಇದ್ದೀನಿ. ಆದಷ್ಟು ಜರೂರಾಗಿ ಈ ಕಾವೇರಿ ನೀರನ್ನು ಕೊಡಿಸ್ಬೇಕು. ಜೊತೆಗೆ ಜಿಗಣಿ, ಆನೇಕಲ್ಲು, ಬನ್ನೇರುಘಟ್ಟ, ಸರ್ಜಾಪುರ ಎಲ್ಲ ಕಡೆ ಕೂಡ ಮೆಟ್ರೋ ರೈಲನ್ನ ಒದಗಿಸಿಕೊಳ್ಳಿಕ್ಕೆ DPR ಕೂಡ ತಯಾರು ಮಾಡ್ತಾ ಇದ್ದೇವೆ. ಸೊ ಅದರಿಂದ ನಿಮ್ಮ ಆನೇಕಲ್ ಕ್ಷೇತ್ರ ಬೇರೆ ಇಲ್ಲ, ಕನಕಪುರ ಬೇರೆ ಇಲ್ಲ, ಒಂದೇ ರೀತಿ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮಗಳನ್ನ ಸೌತು ಆನೇಕಲ್ ಎಲ್ಲ ಕಡೆ ನಮ್ಮ ಜನರು ಒಳ್ಳೆಯವರಿದ್ದೀರಿ, ವಿದ್ಯಾವಂತರಿದ್ದೀರಿ, ಬುದ್ಧಿವಂತಿದ್ದೀರಿ, ಪ್ರಜ್ಞಾವಂತಿದ್ದೀರಿ, ಶ್ರಮಪಟ್ಟು ದುಡಿತಾ ಇದ್ದೀರಿ. ಇವತ್ತು ಒಂದೇ ಗ್ರಾಮದಲ್ಲಿ ಇಷ್ಟು ದೊಡ್ಡ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀರಿ. ಇಂಥ ಕೆಲಸಕ್ಕೆ ಸರ್ಕಾರ ಇವತ್ತು ಬಂದು, ನಾನು ರಾಮಲಿಂಗಾರೆಡ್ಡಿ ಅವರು ಬಂದು ನಿಮ್ಮ ಜೊತೆಯಲ್ಲಿ ಇದ್ದೇವೆ. ಕರ್ನಾಟಕ ಸರ್ಕಾರ ನಿಮ್ಮ ಸರ್ಕಾರ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಯಾವಾಗ ಯಡಿಯೂರಪ್ಪನವರಲ್ಲಿ, ಬೊಮ್ಮಾಯಿನವರಲ್ಲಿ ಮಾಡಿದ್ರ? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಈ ಬಜೆಟ್ ಘೋಷಣೆ ಮಾಡಿದೆ.